ವ್ಯೂವರ್ಸ್ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಅಲ್ಲೇ ಒಂದು ವಾರದ ಮೇಲೆ ಆಗೋಗ್ಬಿಡ್ತು ನಾನು ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ. ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ವಾಯ್ಸ್ ಓವರ್ ಕೊಡೋಕ್ಕಾಗ್ತಿರ್ಲಿಲ್ಲ. ಈಗಲೂ ಕೂಡ ಅಷ್ಟು ಕ್ಲಿಯರಾಗಿ ಮಾತಾಡೋಕ್ಕಾಗಲ್ಲ. ಕೋಲ್ಡ್ ಆಯಿತು ಅಂದ್ಬಿಟ್ಟು ಟ್ಯಾಬ್ಲೆಟ್ಸ್ ತೊಗೊಂಡಿದ್ದೆ. ಅದೇನಾಗ್ಬಿಡ್ತು, ಕಫ ಫುಲ್ ಸ್ಟಾಕ್ ಆಗಿಬಿಡ್ತು. ಶೀತ ಆಗಿದ್ದರೆ ಅದು ಒಂದು 2 ಡೇಸ್ ಬಿಟ್ಟು ನಾನು ಟ್ಯಾಬ್ಲೆಟ್ಸ್ ತೊಗೊಂಡಿದ್ರೆ ಇಷ್ಟ ಆಗ್ತಿರ್ಲಿಲ್ಲ. ಆಗಿದ್ದ ದಿವಸನೇ ತಲೆನೋವು ಆಗ್ತಾಯಿಲ್ಲ, ನನಗೆ ತಲೆನೋವು ತಡ್ಕೊಳಕ್ಕಾಗ್ತಾಯಿಲ್ಲ ಅಂತ ಮಾತ್ರೆ ತೊಗೊಂಡಲ್ವ, ಅದೇನಾಗ್ಬಿಡ್ತು, ಫುಲ್ಲು ಕಫ ಸ್ಟಾಕ್ ಆಗಿಬಿಟ್ಟು ಒಳಗಡೆ ಫುಲ್ ವಾಯ್ಸೇ ಕಟ್ಕೊಂಡ್ಬಿಡ್ತು. ಹಂಗಾಗಿ ವಿಡಿಯೋ ಮಾಡಿ ಇಟ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಅದು ತುಂಬ ಅಲ್ಲೇ ಒಂದು ವಾರದ ಮೇಲೆ ಆಗಿಬಿಡ್ತು. ಹಂಗಾಗಿ ಮಾಡಲಾ ಬೇಡವಾ ಒಂದು ಗೊತ್ತಾಗ್ತಿರ್ಲಿಲ್ಲ. ನೋಡೋಣ. ಆದರೆ ಸ್ವಲ್ಪ ಮೆಮೊರೀಸ್ ಇದೆ ಅದರಲ್ಲಿ. ನಮ್ಮ ದೊಡ್ಡಪ್ಪನ ಮಗ ಇದ್ದಾರಲ್ಲ, ಅವ್ರ ಮಿಸ್ಸಸ್ದು ಅಂದರೆ ಅದಕ್ಕೆದು ಶ್ರೀಮಂತ ಅದು ವಿಡಿಯೋ ಇತ್ತು. ನನ್ನ ಕ್ಲೋಸ್ ಫ್ರೆಂಡ್ ಶ್ರೀಮಂತ ವಿಡಿಯೋ ಕೂಡ ಹೋದ ವಾರ ಹೋಗಿ ಮಾಡಿಕೊಂಡಿದ್ದೆ. ಅದನ್ನೆಲ್ಲ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ವಾಯ್ಸು ಅವತ್ತೇ ಹೋಗಿಬಿಡ್ತು, ನನಗೆ ಮಾತಾಡೋಕ್ಕೆ ಆಗಲಿಲ್ಲ. ಇದ್ರ ಜೊತೆಗೆ ಅದನ್ನು ಸ್ವಲ್ಪ ಹಾಕ್ತೀನಿ, ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ. ಹೋದ ಭಾನುವಾರದ ವಿಡಿಯೋ, ಈ ಭಾನುವಾರ ಅಲ್ಲ, ಅದ್ರ ಹಿಂದೆ ಭಾನುವಾರದ ವಿಡಿಯೋ ಅದು ನಾನು ಹಾಕೋದು. ಈಗ ಅಂದರೆ ಈ ವ್ಲಾಗ್ ಜೊತೆಗೆ ಅದನ್ನು ಕೂಡ ಸ್ವಲ್ಪ ಆ್ಯಡ್ ಮಾಡ್ತೀನಿ. ಯಾರು ಕೂಡ ಬೇಜಾರು ಮಾಡ್ಕೋಬೇಡಿ, ಮೆಮೊರಿಯಾಗಿ ಉಳ್ಕೊಳ್ಳಿ ಅಂತ ಕಷ್ಟಪಟ್ಟು ಮಾಡಿರ್ತೀನಲ್ವ ವಿಡಿಯೋ. ಹಂಗಾಗಿ ಬೆಳಗ್ಗೆಯಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಸ್ವಲ್ಪ ಕೆಲಸ ಏನು ಕೂಡ ಆಗಿಲ್ಲ, ಇನ್ನು ತಲೆನೋವಂತೂ ಬಿಟ್ಟೇ ಇಲ್ಲ. ಟ್ಯಾಬ್ಲೆಟ್ಸಲ್ಲೇ ನಾನು ಕ್ಯೂರ್ ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ಹಾಸ್ಪಿಟಲ್ಗೆ ಹೋಗೋಕ್ಕೆ ಸ್ವಲ್ಪ ಭಯ. ಹೋಗಿದ್ದೆ ಅಂದರೆ ಇಲ್ಲೂ ಕೂಡ ಟ್ಯಾಬ್ಲೆಟ್ಸೇ ತೊಗೊಂಡು ಬಂದೆ, ಇಂಜೆಕ್ಷನ್ ತೊಗೊಳ್ಳಿಲ್ಲ. ಇಂಜೆಕ್ಷನ್ ತೊಗೊಳಕ್ಕೆ ಭಯ ನನಗೆ. ಹಂಗಾಗಿ ಅದೇನಾಗಿದೆ, ಅದು ಇಂಜೆಕ್ಷನ್ ತೊಗೊಂಡಿದ್ರೆ ಸ್ವಲ್ಪ ಬಾಡಿ ಪೇಯ್ನು ಕಡಿಮೆ ಆಗ್ತಿತ್ತು, ತಲೆನೋವೆಲ್ಲ ಕಡಿಮೆ ಆಗ್ತಿತ್ತೇನೋ. ಏನು ಮಾಡೋಕ್ಕಾಗಲ್ಲ, ಸ್ವಲ್ಪ ಬೆಟರ್ ಆಗಿದ್ದೀನಿ ಅಂತ ಬ್ಲಾಗ್ ಸ್ಟಾರ್ಟ್ ಮಾಡಿದೆ. ಪಾತ್ರೆನೂ ಕೂಡ ಹಾಗೆ ಇದೆ. ನನ್ನ ಮಗಳನ್ನ ಬಿಟ್ಟು ಬಂದೆ ಈಗ 9 ಗಂಟೆ, 8:45 ಬಿಟ್ಟು ಬಂದೆ. ನಾನು ಕಾಫಿ ಮಾಡ್ಕೊಂಡು ಕುಡಿದೆ. ಇವತ್ತು ತಲೆನೋವ್ತಿದೆಯಲ್ಲ ಅಂತ ಅಂದ್ಬಿಟ್ಟು ಇವತ್ತು ಹಾಟ್ ವಾಟರ್ ಕುಡಿಲಿಲ್ಲ. ಸ್ವಲ್ಪ ಪಾತ್ರೆ ಎಲ್ಲ ಇದೆ, ನೋಡ್ತಾ ಇರ್ಬೋದು. ಏನನ್ನು ಕೂಡ ಕ್ಲೀನ್ ಮಾಡಿಲ್ಲ. ಮನೆ ಕಸ ಗುಡಿಸ್ಕೊಂಡು ಫುಲ್ ಮನೆ ಕ್ಲೀನ್ ಈಗ ಮಾಡ್ಕೋಬೇಕು. ಇನ್ನೊಂದು ಸ್ವಲ್ಪ ಕಾಫಿ ಇತ್ತು, ನೋಡ್ತಾ ಇರ್ಬೋದು. ಒಬ್ರಿಗೆ ಅಂತ ಮಾಡ್ಕೊಳಕ್ಕೆ ಹೋದ್ರೂ ಅದು ಇನ್ನೂ ಜಾಸ್ತಿ ಆಗಿಬಿಡುತ್ತೆ. ಜಾಸ್ತಿ ಆಗಿಬಿಡುತ್ತೆ. ಹಂಗೆ ಒಂದು ಸ್ವಲ್ಪ ಹಂಗೆ ಇಟ್ಟಿದ್ದೀನಿ. ಬೆಳಗ್ಗೆ ಟಿಫನ್ಗೆ ಅಂದ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ಇದಿತ್ತು ಅಂದರೆ ಹಸಿ ಬಟಾಣಿ ತೊಗೊಂಡಿದ್ದೆ. ಕಡಿಮೆ ಇತ್ತು ರೈಟು ಅಂದ್ಬಿಟ್ಟು 1 kg ತೊಗೊಂಡು ಬಂದಿದ್ದೆ. ಅದನ್ನು ಸುಳ್ದು ಇಟ್ಕೊಂಡಿದ್ದಲ್ವಾ, ಅದನ್ನು ಸ್ವಲ್ಪ ಹಾಕಿದ್ದೀನಿ. ಚೆನ್ನಾಗಿರುತ್ತೆ ಟೇಸ್ಟ್ ಅಂದ್ಬಿಟ್ಟು ನಾನೇನೋ ತಿಂದಿಲ್ಲ. ನನ್ನ ಮಗಳು ತಿಂದ್ಬಿಟ್ಟು ಹೋದರು, ಮತ್ತು ಹಸ್ಬೆಂಡ್ ತಿಂದ್ಬಿಟ್ಟು ಹೋದರು. ಅಣ್ಣ ಊರಿಂದ ಇವತ್ತು ಬರ್ತಾರೆ. ಇವತ್ತು ಬುಧವಾರ. ಇವತ್ತು ಬುಧವಾರ, ಇವತ್ತು ಬರ್ತಾರೆ. ನಿನ್ನೆ ಬಂದ್ಬಿಟ್ಟು ನಮ್ಮದು ಚಿಕನ್ ಸ್ವಾಮಿದು ಜಾತ್ರೆ ಇತ್ತು. ಚಿಕನ್ ಸ್ವಾಮಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಜಾತ್ರೆ ಇತ್ತು, ಹೋಗೋಕ್ಕಾಗಲಿ. ಯಾಕಂದರೆ ಹಸ್ಬೆಂಡ್ಗೂ ಕೂಡ ಕೆಲಸಕ್ಕೆ ರಜೆ ಕೊಡಲಿಲ್ವಲ್ಲ. ಹಂಗಾಗಿ ಮಕ್ಕಳಿಗೆಲ್ಲ ಎಕ್ಸಾಮ್ ಮುಗಿಲಿ, ಮಕ್ಕಳನ್ನ ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಹೋಗಲೇ ಇಲ್ಲ. ನಿನ್ನೆ ಮನೇಲೆಲ್ಲ ಪೂಜೆ ಮಾಡ್ಕೊಂಡಿದ್ದೆ. ಆದಮೇಲೆ ನಮ್ಮ ಅಪ್ಪನ ಮನೆ ದೇವರು ಬೊಮ್ಮನಳ್ಳಿ ಮಾರಮ್ಮ ಅಂದ್ಬಿಟ್ಟು ನಿಮಗೆ ಬ್ಲಾಗಲ್ಲೆಲ್ಲ ಹಾಕಿದ್ದೀನಿ. ಬೊಮ್ಮನಳ್ಳಮ್ಮಂದು ಅದ್ರದ್ದು ಕೂಡ ನಿನ್ನೆನೇ ಜಾತ್ರೆ ಕೊಂಡ ಎಲ್ಲ ಊರಪ್ಪ ಆ ಥರ ಮಾಡ್ತಾರೆ. ಅಣ್ಣ ಮತ್ತು ಅಮ್ಮ ಎಲ್ಲ ನಿನ್ನೆನೇ ಹೋಗಿದ್ದಾರೆ ಅವರು. ಮತ್ತು ಇಲ್ಲಿ ಕರ್ಕೊಂಡು ಹೋಗೋರು ಯಾರೂ ಇರಲಿಲ್ಲ ಅಂತ ನಾವು ಹೋಗೋಕ್ಕಾಗಲಿಲ್ಲ ಅಷ್ಟೇ. ಅಲ್ಲೂ ಕೂಡ ಸೇಮ್ ಜಾತ್ರೆ ಥರ ಕೊಂಡ ಊರಲ್ಲಿ ಹಬ್ಬ ಹೇಗೆ ಮಾಡ್ತಾರೋ ಅದೇ ಥರ ಅಲ್ಲೂ ಹಬ್ಬ ಮಾಡಿರ್ತಾರೆ. ಹಾಗಾಗಿ ನಿನ್ನೆ ಬರೋಕ್ಕಾಗಲಿಲ್ವಲ್ಲ, ಇವತ್ತು ಬರ್ಬೋದು. ಇನ್ನೂ ಬಂದಿಲ್ಲ, ಅಪ್ಪನಿಗೂ ಕೂಡ ಇನ್ನೂ ಫೋನ್ ಮಾಡಿಲ್ಲ. ಉಪ್ಪಿಟ್ಟು ಮಾಡಿದ್ದೀನಿ. ರೆಸಿಪಿಯನ್ನು ನಾನು ಶೂಟ್ ಮಾಡ್ಕೊಳ್ಳಿಲ್ಲ. ನನ್ನ ಮಗಳು ಹೇಳ್ತಿದ್ಲು ಟೇಸ್ಟ್ ಎಲ್ಲ ಚೆನ್ನಾಗಿದೆ ಅಮ್ಮ ಅಂತ. ಇವತ್ತು ಹೋಲ್ ಡೇ ವೀಡಿಯೋ ಹೇಗೆ ಹೋಗುತ್ತೋ ಗೊತ್ತಿಲ್ಲ. ವೀಡಿಯೋ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದ್ದೀನಿ. ಆವಾಗಲೇ ಹೇಳ್ದಂಗೆ ಯಾರು ಕೂಡ ಬೇಜಾರು ಮಾಡ್ಕೊಬಿಡಿ, ಯಾವತ್ತಿಗೋ ಹಾಕ್ತಾರೆ ಅಂತ. ಮೆಮೊರಿಗೋಸ್ಕರ ಅದನ್ನು ಸ್ವಲ್ಪ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ ಈ ವ್ಲಾಗ್ ಜೊತೆಗೆ. ನಿನ್ನೆ ಹೋಗ್ಬಿಟ್ಟು ಈರುಳ್ಳಿನೂ ಕೂಡ ತೊಗೊಂಡು ಬಂದೆ. ಅಲ್ಲಿ 8:30 ಆಗಿತ್ತು. ಹಾಗಾಗಿ ನಾನು ಇನ್ನೂ ಏನೋ ಅದನ್ನು ಬುಟ್ಟಿಗೆ ಹಾಕ್ಕೊಂಡಿಲ್ಲ. ಫ್ರೂಟ್ಸ್ ಎಲ್ಲ ತಂದಿದೆ. ಫಸ್ಟ್ ಕೆಲಸ ಮಾಡಬೇಕು. ಕೆಲಸ ಮಾಡಿಬಿಟ್ಟು ಫಸ್ಟು ತಿಂಡಿ ತಿಂತೀನಿ. ಇವತ್ತು ಪೂಜೆ ಏನು ಮಾಡೋಂಗಿಲ್ವಲ್ಲ ಬುಧವಾರ. ಟಿಫನ್ ತಿಂದ್ಬಿಟ್ಟು ಆಮೇಲೆ ಕೆಲಸ ಸ್ಟಾರ್ಟ್ ಮಾಡ್ತೀನಿ.
ಫ್ರೂಟ್ಸ್ ಎಲ್ಲ ಖಾಲಿ ಆಗಿಬಿಟ್ಟಿತ್ತು ಅಂದ್ಬಿಟ್ಟು ನಾನು ಮತ್ತು ನನ್ನ ಮಗ ಇಬ್ಬರು ಹೋಗಿ ನನ್ನ ಮಗಳು ಟ್ಯೂಷನ್ಗೆ ಹೋಗಿದ್ಲು. ಹಿಂದಿನ ದಿವಸ ನೈಟೇ ತೊಗೊಂಡು ಬಂದು ಎಲ್ಲ ನೀಟಾಗಿ ಎತ್ತಿಟ್ಕೊಂಡಿದ್ದೆ. ನಾವು ಫ್ರೂಟ್ಸ್ ಎಲ್ಲ ತೊಗೊಂಡು ಬರೋಷ್ಟೊತ್ತಿಗೆ ಹಸ್ಬೆಂಡು ಕೂಡ ನನ್ನ ಮಗ ಫಸ್ಟೇ ಫೋನ್ ಮಾಡಿದ, ನೀವು ಬರಬೇಕಾದ್ರೆ ಐಸ್ ಕ್ರೀಮ್ ತೊಗೊಂಡು ಬರಲೇಬೇಕು ಪಪ್ಪ ಅಂತ ಹೇಳಿದ. ಹಂಗಾಗಿ ಅವರು ಚಿಕ್ಕದು ತೊಗೊಂಡು ಬಂದರೆ ಅವತ್ತಿಂದ ಅವತ್ತು ಖಾಲಿ ಮಾಡ್ಕೊತಾನೆ ಇರಲಿ ಮನೇಲಿ, ಇನ್ನು ಬೇಸಿಗೆನೂ ಸ್ವಲ್ಪ ಇದೆಯಲ್ವ ಸ್ವಲ್ಪ ಹಾಕಿ ಕೊಡ್ತಾರೆ ಅಂದ್ಬಿಟ್ಟು ಫ್ಯಾಮಿಲಿ ಪ್ಯಾಕೇ ತೊಗೊಂಡು ಬಂದಿದ್ದರು. ನನ್ನ ಮಗ ಎಷ್ಟು ದಿವಸ ಉಳಿಸ್ಕೋತಾನೋ ಏನೋ ಗೊತ್ತಿಲ್ಲ, ಅಂದರೆ ಅವನಿಗೆ ತುಂಬ ಇಷ್ಟ, ನನ್ನ ಮಗಳಿಗೂ ಕೂಡ ಇಷ್ಟ ಐಸ್ ಕ್ರೀಮ್ ಅಂದರೆ. ಹಾಕ್ಕೊಟ್ಟಿದ್ದೀನಿ, ಒಂದು ಚಿಕ್ಕ ಗ್ಲಾಸ್ಗೆ ಹಾಕ್ಕೊಟ್ಟಿದ್ದೀನಿ, ಒಂದು ಸ್ಪೂನ್ ಕೊಟ್ಬಿಟ್ಟು ತಿಂತಾನೆ, ತುಂಬ ಇಷ್ಟಪಟ್ಟು ತಿಂತಾನೆ ಅದು ಮತ್ತು ಫ್ರೂಟ್ಸು ತಿಂತಾನೆ. ಫ್ರೂಟ್ಸು ರೆಗ್ಯುಲರಾಗಿ ನಮ್ಮ ಮನೇಲಿ ಇದ್ದೇ ಇರುತ್ತೆ, ಯಾಕಂದರೆ ನನ್ನ ಮಗಳಿಗೂ ಸ್ನ್ಯಾಕ್ಸ್ಗೆ ಹಾಕಲೇಬೇಕು ಫ್ರೂಟ್ಸು. ಹಂಗಾಗಿ ನಾವು 1 ದಿವಸ 2 ದಿವಸ ಮಿಸ್ ಆಗುತ್ತೆ, ಫ್ರೂಟ್ಸ್ ಅಂತೂ ಇದ್ದೇ ಇರುತ್ತೆ. ಮತ್ತು ಬೆಳಗ್ಗೆಗೆ ಟಿಫನ್ಗೆ ನಾನು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ, ಬಟಾಣಿ ಎಲ್ಲ ಹಾಕ್ಬಿಟ್ಟು ಉಪ್ಪಿಟ್ಟು ಮಾಡ್ಕೊಂಡಿದ್ದೆ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗೂ ಕೂಡ ಬಂದಿತ್ತು. ನಾವು ಪ್ಲೈನಾಗಿ ಮಾಡ್ಕೊಳ್ಳೋದಕ್ಕಿಂತ ತರಕಾರಿ ಮತ್ತು ಈ ಬಟಾಣಿ ಎಲ್ಲ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಅದು ಟೇಸ್ಟೇ ಬೇರೆ ಥರ ಇರುತ್ತೆ. ಒಬ್ಬೊಬ್ರಿಗೆ ಇಷ್ಟ ಆಗಲ್ಲ. ನನಗೆ ತರಕಾರಿ ಮತ್ತು ಈ ಥರ ಎಲ್ಲ ಕಾಳೆಲ್ಲ ಹಾಕಿ ಮಾಡೋದು ತುಂಬ ಇಷ್ಟ. ಈಗ ನನ್ನ ಮಗಳು ಇಷ್ಟಪಡಲ್ಲ, ನನ್ನ ಹಸ್ಬೆಂಡ್ ಇಷ್ಟಪಡಲ್ಲ. ಅಂದರೆ ಉಪ್ಪಿಟ್ಟು ಅಂದರೆ ಯಾರೂ ಇಷ್ಟಪಡಲ್ಲ ಅಷ್ಟಾಗಿ. ಏನು ಮಾಡೋದು, ಬೆಳಗ್ಗೆ ಅಂದರೆ ತಿಂಡಿಗೆ ಏನಾದರೂ ನಾವು ಮಾಡಲೇಬೇಕಲ್ವಾ, ಇನ್ನೇನು ಮಾಡೋಕ್ಕಾಗುತ್ತೆ. ಡೈಲಿ ಒಂದೊಂದು ಥರ ಮಾಡಿದ್ರೂ ಕೂಡ ಏನು ಮಾಡೋದು ಅನ್ನೋ ಪ್ರಶ್ನೆ ಅಂತೂ ಬೆಳಗ್ಗೆ ಎದ್ದರೆ ಸ್ಟಾರ್ಟ್ ಆಗಿಬಿಡುತ್ತೆ. ಏನು ಮಾಡೋದು ಅನ್ನೋ ಟೆನ್ಷನಲ್ಲೇ ಎದ್ದೇಳ್ತೀವಿ. ನೈಟ್ ಪ್ಲ್ಯಾನಿಂಗಲ್ಲಿದ್ದರೆ ಏನಾದರೂ ಚೆನ್ನಾಗಿರೋ ಮಾಡುವಾಗ ಪ್ಲ್ಯಾನಿಂಗಲ್ಲಿ ಇರ್ತೀವಿ. ಎಲ್ಲ ಆಗೋಗಿದೆ, ನಾಳೆ ಏನು ಮಾಡೋದು ಅಂದಾಗ ಅಯ್ಯೋ ಮಲ್ಕೊಳ್ಳೋಣ, ಬೆಳಗ್ಗೆ ಎದ್ದು ನೋಡೋಣ ಅನ್ನೋ ರೀತಿ ಮಲ್ಕೊಂಡ್ಬಿಡ್ತೀವಿ. ಬೆಳಗ್ಗೆ ಎದ್ದಿದ ತಕ್ಷಣ ಈ ರೀತಿ ಆಟ್ರೇಷನ್, ಉಪ್ಪಿಟ್ಟು, ಇಲ್ಲ ಅವಲಕ್ಕಿ ಈ ಥರ ಮಾಡಿಬಿಡ್ತೀನಿ ನಾನು. ಎಲ್ಲ ಫುಲ್ಲು ಪಾತ್ರೆ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ಈಗ ಸ್ಟವ್ ಎಲ್ಲ ನೀಟಾಗಿ ಒರೆಸ್ಕೊಂಡು ಸೆಲ್ಫ್ ಕಲ್ಲು ಎಲ್ಲ ನೀಟಾಗಿ ಒಂದ್ಸಲಿ ಬಾಕ್ಸ್ಗಳು ಎಲ್ಲ ಅಲ್ಲಿಂದಲ್ಲೇ ನೀಟಾಗಿ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೂ ಕೂಡ ಆಯಾಸ ಆಗಲ್ಲ. ಒಂದು 15 ದಿವಸ 20 ದಿವ್ಸಕ್ಕೆ ಒಂದ್ಸಲಿ ನೀಟಾಗೆಲ್ಲ ಬಾಕ್ಸ್ಗಳು ಕೂಡ ವಾಶ್ ಮಾಡಿ ಎತ್ತಿಟ್ಕೊತೀನಿ. ನನ್ನ ಬಾಕ್ಸ್ಗಳು ಆ್ಯಕ್ಚುಲಿ ನಾನು ಇಟ್ಕೊಂಡೇ ಇಲ್ಲ ಜಾಸ್ತಿ. ಉಪ್ಪು ಮತ್ತು ಸಕ್ಕರೆ ಈಗ ಪಿಂಗಾಣಿದು ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಪಿಂಗಾಣಿದು ಇತ್ತು. 300 ರುಪೀಸ್, 200 ಹೇಳಿದ್ರು. 300 ರುಪೀಸ್ ಕೊಟ್ಟು 2 ತೊಗೊಂಡು ಬಂದಿದ್ದೆ. ಹಾಗಾಗಿ ಅದಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ, ಮಿಕ್ಕಿದೆಲ್ಲ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗಾಗಿ ಬಾಕ್ಸ್ಗಳು ಅಷ್ಟು ಇಲ್ಲ. ಈಗೇನಿದ್ರು ಈಗ ಸ್ಪೈಸಸ್ ಹಾಕಿ ಮಾಡಿಕೊಂಡಿದ್ದೀನಲ್ಲ ಅದನ್ನಷ್ಟೇ ತೊಳ್ಕೊಬೇಕು. ಅದು 15 ದಿವ್ಸಕ್ಕೆ ಒಂದ್ಸಲಿ ವಾಶ್ ಮಾಡಿಕೊಂಡ್ರೆ ಆಗುತ್ತೆ. ಫುಲ್ ಅಡುಗೆ ಮನೆ ಅವತ್ತಿಂದ ಅವತ್ತೇ ಕ್ಲೀನ್ ಮಾಡ್ಕೊಳ್ಳೋದ್ರಿಂದ ನಮಗೆ ಸ್ವಲ್ಪ ಆಯಾಸ ಕಡಿಮೆ ಆಗುತ್ತೆ. ಎಣ್ಣೆ ಜಿಡ್ಡಿರೋದೇ ಅಡುಗೆ ಮನೇಲಿ. ಈಗ ಆಯಿಲೆಲ್ಲ ತೊಟ್ಟಿಗ್ತಾ ಇರುತ್ತೆ, ಮತ್ತು ಈಗ ಚಪಾತಿ ಸುಟ್ಟರೆ ಎಲ್ಲ ಕೂಡ ಹೊಗೆಲ್ಲ ತುಂಬಿಕೊಡೋದು ಅಡುಗೆ ಮನೆಗೆ. ಆವಾಗಿಂದ ಅವಾಗೆ ಕ್ಲೀನ್ ಮಾಡ್ಕೊಂಬಿಟ್ರೆ ನಮ್ಗೆ ಈಸಿ ಆಗುತ್ತೆ ಅಷ್ಟೇ. ಇಡ್ಲಿಗೆ ಹಾಕೋಣ ಅಂತ ಹಾಕ್ತಾಯಿದ್ದೀನಿ. ಮತ್ತು ಗುರುವಾರ ಅಲ್ವಾ, ನೆಕ್ಸ್ಟ್ ಡೇಗೆ ಅಂದರೆ ಈರುಳ್ಳಿ ಬೆಳ್ಳುಳ್ಳಿ ಏನೂ ಕೂಡ ಯೂಸ್ ಮಾಡಲ್ಲ. ಅವತ್ತಿನ ದಿವಸ ಅಣ್ಣ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಕೈ ಕಟ್ಬಿಟ್ಟು ಬರೋದ್ರಿಂದ. ಬಟ್ಟೆ ಎಲ್ಲ ಇದ್ದು ವಾಶ್ ಮಾಡಿದ್ದೀನಿ, ನೋಡ್ತಾ ಇರ್ಬೋದು. ಬಟ್ಟೆ ಎಲ್ಲ ತುಂಬ ಜಾಸ್ತಿ ಇತ್ತು, ವಾಶ್ ಮಾಡಿದ್ದೀನಿ. ಈಗ ಟೈಮ್ ಆಗಿಬಿಟ್ಟಿದೆ, ನನ್ನ ಮಗಳು ಕರ್ಕೊಂಬರೋಕ್ಕೆ ಟೈಮ್ ಆಗಿಬಿಟ್ಟಿದೆ 3:30 ಕರೆಕ್ಟಾಗಿ. ಈಗ ಹೋಗ್ಬಿಟ್ಟು ಕರ್ಕೊಂಡು ಬಂದುಬಿಟ್ಟು ಆದಮೇಲೆ ನಮ್ಮ ಚಿಕ್ಕತ್ತೆ, ನಮ್ಮ ಹಸ್ಬೆಂಡ್ ಇದ್ದಾರಲ್ಲ, ಅವರ ಚಿಕ್ಕಪ್ಪನ ಮಗಳಿಗೆ ಮಗು ಆಗಿದೆ. ಅಲ್ಲಿ ಹಾಸ್ಪಿಟಲ್ ಹತ್ರ ಹೋಗಬೇಕು. ಆಗಿ ಒಂದು 4-5 ದಿವಸ ಆಯಿತು. ತಿರ್ಗಾ ಮತ್ತೆ ಚೆಕಪ್ಪಿಗೆ ಬಂದಿದ್ರಂತೆ. ಹಂಗಾಗಿ ಹೋಗ್ಬಿಟ್ಟು ಬರೋಣ ಹಂಗೆ ಹಾಸ್ಪಿಟಲ್ ಹತ್ರ ಅಂತ. ಡಿಸ್ಚಾರ್ಜ್ಗೆ ಹೇಳಿದಾರಂತೆ 4 ಗಂಟೆಗೆ. ಇರ್ತಾರೋ ಇರಲ್ವೋ ಗೊತ್ತಿಲ್ಲ, ಫೋನ್ ಮಾಡ್ಕೊಂಡು ಹೋಗ್ತೀನಿ. ನನ್ನ ಮಗಳನ್ನ ಫಸ್ಟು ಮನೆ ಹತ್ರ ಕರ್ಕೊಬಂದು ಬಿಟ್ಬಿಟ್ಟು ಆದಮೇಲೆ ಹೋಗಬೇಕು. ಟೈಮ್ ಆಗಿಬಿಟ್ಟಿದೆ, ಪಾಪ ಕಾಯ್ತಾ ಇರ್ತಾಳೆ. ಧನ್ವಿತನ್ನ ಸ್ಕೂಲಿಂದ ಕರ್ಕೊಂಬಂದು ಮನೆ ಹತ್ರ ಬಿಟ್ಬಿಟ್ಟು ನಾನು ಹಾಗೆ ಹಾಸ್ಪಿಟಲ್ ಹತ್ರ ಹೋದೆ. ಆವಾಗಲೇ ಹೇಳ್ದಂಗೆ ನಮ್ಮ ಚಿಕ್ಕತ್ತೆ ಮಗಳಿಗೆ ಪಾಪು ಆಗಿತ್ತಲ್ವ, 1 ವಾರ ಆಗಿತ್ತು. ಮತ್ತೆ ತಿರ್ಗಾ ಚೆಕಪ್ಗೆ ಹೋಗಿದಾಗ ಪಾಪುಗೆ ಸ್ವಲ್ಪ ಜಾಂಡೀಸ್ ಥರ ಇದೆ. ಒಂದು 24 ಅವರ್ಸ್ ಅಡ್ಮಿಂಟ್ ಆಗಿ ಅದು ಸರಿ ಹೋಗುತ್ತೆ, ನಾರ್ಮಲಿಗೆ ಬರುತ್ತೆ ಅಂತ ಹೇಳಿದ್ರಿಂದ ಅವರು ಕೂಡ ಅಡ್ಮಿಂಟ್ ಆಗಿದ್ದರು. ಆಂಟಿ ಹಂಗಂತ ಫೋನ್ ಮಾಡಿ ಹೇಳಿದ್ರಿಂದ ನಾನು ಕೂಡ ಧನ್ವಿತನ್ನ ಕರ್ಕೊಂಬಂದು ಬಿಟ್ಬಿಟ್ಟು ಹಂಗೆ ಹೋದೆ. ಪಾಪು ಎಲ್ಲ ಚೆನ್ನಾಗಿತ್ತು, ಆರಾಮಾಗಿತ್ತು, ನಾರ್ಮಲಿಗೆ ಬಂದಿದೆ ಅಂತ ಹೇಳಿದ್ರು ಡಾಕ್ಟ್ರೂ ಕೂಡ. ತುಂಬ ಖುಷಿ ಆಯಿತು. ಮಕ್ಕಳು ಅಂತ ವಿಷಯ ಬಂದಾಗಲೇ ಸ್ವಲ್ಪ ಭಯ ಜಾಸ್ತಿ ಆಗುತ್ತೆ. ಯಾಕಂದರೆ ನನ್ನ ಮಗಳಿಗೂ 1 ವರ್ಷ ಪಾಪು ಇದ್ದಾಗ ಅವಳಿಗೂ ಆಪ್ರೇಷನ್ ಆಗಿದೆ. ನಾನು 9 ಮಂತ್ಸ್ ಪ್ರೆಗ್ನೆನ್ಸಿ ಇದ್ದಾಗ ಲಾಸ್ಟ್ ಸ್ಕ್ಯಾನಿಂಗಲ್ಲೇ ಹೇಳಿದರು ಪಾಪು ಹೊಟ್ಟೆ ಒಳಗೆ ಸ್ವಲ್ಪ ನೀರುಗುಳ್ಳೆ ಇದೆ, ಅದನ್ನು 1 ವರ್ಷ ಮಗು ಆಗಲಿ ಆಪ್ರೇಷನ್ ಮಾಡ್ತೀವಿ ಅಂತ ಹೇಳಿದರು.
ಅದು ದೊಡ್ಡ ಮಟ್ಟಕ್ಕೆ ಹೋಗ್ಬಿಟ್ಟಿತ್ತು ಆಪ್ರೇಷನ್ ಎಲ್ಲ ಆಗಿ ಚೆನ್ನಾಗಿದ್ದಾಳೆ ನನ್ನ ಮಗಳು ಕೂಡ. ಹಂಗಾಗಿ ಹಾಸ್ಪಿಟಲ್ ಅಂತ ಬತ್ತಿದಾಗಲೇ ಸ್ವಲ್ಪ ನನಗೆ ಭಯ ಆಗುತ್ತೆ, ಹೋಗೋಣ ಅಂತ ಅನಿಸುತ್ತೆ. ಅವ್ರು ಕರೀದೇ ಇದ್ರೂ ಪರವಾಗಿಲ್ಲ, ನಾನೇ ಹೋಗೋಣ ಅಂತ ಅನಿಸುತ್ತೆ. ಏನೋ ಗೊತ್ತಿಲ್ಲ, ನಾವು ಕಷ್ಟ ತಿಂದಿರೋದಕ್ಕೆ ಬೇರೆಯವ್ರ ಕಷ್ಟನೂ ಕೂಡ ಗೊತ್ತಾಗುತ್ತೆ ಅಷ್ಟೇ. ಆದಮೇಲೆ ಮೊಸಪ್ಪಿನ ಸೊಪ್ಪೆಲ್ಲ ಬಿಡಿಸ್ಕೊಂಡು ನಾನು ಕೂಡ ಮೊಸಪ್ಪು ಸಾಂಬಾರು ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಅಡುಗೆನೂ ಕೂಡ ರೆಡಿ ಆಗ್ತಾಯಿದೆ. ಸಾಂಬಾರು ಇನ್ನೇನು ಸ್ವಲ್ಪ ಹೊತ್ತಲ್ಲ ಆಗೋಗ್ಬಿಡ್ತು. ರೈಸು ಕೂಡ ಇಟ್ಟಿದ್ದೀನಿ. ಅದ್ರ ಜೊತೆಗೆ ಮುದ್ದೆ ಒಂದು ಮಾಡ್ಕೋಬೇಕು. ಇದು ಮುದ್ದೆ ಮಾಡೋಕ್ಕೆ ಎಲ್ಲಿ ಸ್ಟವ್ ರೈಸ್ ಒಂದು ಕಡೆ ಇದೆ ಮತ್ತು ಸಾಂಬಾರು ಒಂದು ಕಡೆ ಇದೆಯಲ್ವಾ, ಮುದ್ದೆ ಮಾಡ್ಕೊಳ್ಳೋಣ ಅಂತ ದೋಸೆಗೆಲ್ಲ ರುಬ್ಕೊಂಡು ಎತ್ತಿಟ್ಕೊಂಬಿಟ್ಟೆ, ಇಡ್ಲಿಗಾಗತ್ತೆ ಅಂದ್ಬಿಟ್ಟು. ಆದಮೇಲೆ ಅದು ಇಡ್ಲಿಗೆ ರುಬ್ಕೊಂಡಿದ್ದೆಲ್ಲ ಆಯಿತು. ಸಾಂಬಾರು ಕೂಡ ರೆಡಿಯಾಗಿತ್ತಲ್ಲ, ಮುದ್ದೆಗೆ ಇಟ್ಕೊಂಡೆ. ಮುದ್ದೆ, ರೈಸು, ಸಾಂಬಾರು ಎಲ್ಲವೂ ಕೂಡ ರೆಡಿ ಆಯಿತು. ಮತ್ತು ಸೈಡ್ಗೆ ಅಂದ್ಬಿಟ್ಟು ಮೊಟ್ಟೆನೆಲ್ಲ ಹುರ್ಕೊತಾ ಇದ್ದೀನಿ. ಹಸ್ಬೆಂಡ್ಗೆ ಊಟಕ್ಕೆ ಹಾಕ್ಕೊಡ್ಬೇಕು, ಹಂಗಾಗಿ ಬೇಗ ಬೇಗ ಮಾಡಿಕೊಡ್ತಾ ಇದ್ದೀನಿ. ಊಟಕ್ಕೆ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಅವ್ರಿಗೆ ಟೈಮ್ ಆಗಿಬಿಟ್ಟಿತ್ತು, ಅಂದರೆ ಮರ್ತೋಗ್ಬಿಟ್ಟಿದೆ. ಕುತ್ಕೊಳ್ಳಿ ಊಟಕ್ಕೆ ಅಂತ ಹೇಳಿಬಿಟ್ಟು ಆದಮೇಲೆ ಮೊಟ್ಟೆ ಉರಿಯೋದು ಮರ್ತೋಗ್ಬಿಟ್ಟಿದೆ. ನಾನು ಬೇಗ ಈರುಳ್ಳಿ ಏನೂ ಹಾಕಲಿಲ್ಲ, ಅವರೊಬ್ಬರಿಗೆ ಹುರ್ಕೊಟ್ಟೆ. ಆದಮೇಲೆ ಮಾಡ್ಕೊಂಡ್ರಾಗುತ್ತೆ ಈರುಳ್ಳಿ ಹಾಕ್ಬಿಟ್ಟು ಅಂದ್ಬಿಟ್ಟು ಇದು ವ್ಲಾಗು, ಅಂದರೆ ಬುಧವಾರದ ವ್ಲಾಗು ಇಲ್ಲಿಗೆ ಎಂಡ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ನಾನು ಫಸ್ಟೇ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಭಾನುವಾರ ವೀಡಿಯೋ ಮಾಡ್ಕೊಂಡಿದ್ದೆ. ನನ್ನ ಕೈಲಿ ವಾಯ್ಸ್ ಓವರ್ ಕೊಡೋಕ್ಕಾಗಲಿಲ್ಲ, ಹಾಗೆ ಇತ್ತು ಅಂತ. ಸ್ವಲ್ಪ ಮೆಮೊರೀಸ್ ಎಲ್ಲ ಇರೋದು ತುಂಬ ಜಾಸ್ತಿ ಇರೋದ್ರಿಂದ ಇದನ್ನು ಇದ್ರ ಜೊತೆಗೆ ಆ್ಯಡ್ ಮಾಡಿದ್ದೀನಿ. ಅದು ಲಾಸ್ಟಲ್ಲಿ ಮಾಡಿದ್ದೀನಿ, ಮಧ್ಯದಲ್ಲಿ ಮಾಡಿದ್ರೆ ಡಿಸ್ಟರ್ಬ್ ಆಗುತ್ತೆ ಅಂತ ಉದ್ದೇಶಕ್ಕೋಸ್ಕರ. ನನ್ನ ಮಗಳು ಸ್ಕೂಲಲ್ಲಿ ಎಕ್ಸಿಬಿಷನ್ ಇತ್ತು, ಹಂಗಾಗಿ ಹೋಗಿದ್ವಿ. ಶನಿವಾರ ದಿವಸ ಹೋಗಿದ್ವಿ, ಶನಿವಾರ ಹೋಗಿದ್ದು. ನನ್ನ ಮಗಳು ಕೂಡ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿದರು. ಇವ್ರಿಗೆ ಕೊಟ್ಟಿದ್ದು ಮ್ಯಾಥ್ಸ್ ಪ್ರಾಜೆಕ್ಟ್ ಕೊಟ್ಟಿದ್ದರು. ಅದನ್ನು ಮಾಡೋದಕ್ಕೆ ಒಂದು ಫುಲ್ಲು ಭಾನುವಾರನೂ ಹಿಡಿತು. ಮತ್ತು ಸೋಮವಾರ ಬೆಳಗ್ಗೆ 5 ಗಂಟೆಗೆ ಎದ್ದು 8 ಗಂಟೆವರೆಗೂ ಮಾಡಿದ್ದೀನಿ ಮ್ಯಾಥ್ಸ್ ಪ್ರಾಜೆಕ್ಟು. ಪೇರೆಂಟ್ಸ್ ಆಟ ಆಡೋದು, ನಾನು ಕೂಡ ಆಟ ಆಡಿದೆ. ನನ್ನ ಫ್ರೆಂಡ್ಸ್ ಬಂದಿದ್ದರು, ಅಂದರೆ ಧನ್ವಿತಾ ಫ್ರೆಂಡ್ ಇದ್ದಾರಲ್ಲ, ಅವ್ರ ಮಮ್ಮಿ ನನಗೂ ಕೂಡ ಫ್ರೆಂಡ್ ಆಗಿದ್ದಾರೆ. ಜೊತೆಗೆ ಬಿಂದುನು ಕೂಡ ಬಂದಿದ್ದರು. ಹಂಗೆ ಅಲ್ಲೆಲ್ಲ ನೋಡಿಕೊಂಡು ಬರ್ತಾ ನಮ್ಮ ಅತ್ತಿಗೆದು ಶ್ರೀಮಂತ ಇತ್ತು, ಅಂದರೆ ದೊಡ್ಡಪ್ಪನ ಮಗನ ಹೆಂಡ್ತಿದು ಶ್ರೀಮಂತ ಇತ್ತು, ಊರಲ್ಲೇ ಇತ್ತು. ಅಮ್ಮ ಬರಬೇಕಾದ್ರೆ ಸೀರೆ ತೊಗೊಂಡು ಬಾ, ನೀನು ಬರೋಕ್ಕೆ ಅಂದರೆ ನಾನು ಹೋಗ್ತಿದ್ದು ಭಾನುವಾರ ದಿವಸ ಹೋಗ್ತಿದ್ದೆ, ಅಣ್ಣನ ಕೈಲಿ ಕೊಟ್ಕೊಳ್ಸು ಅಂತ ಹೇಳಿದ್ರಿಂದ ನಾನು ಕೂಡ ಸೀರೆ ಮತ್ತು ಬಳೆ ಎಲ್ಲವನ್ನೂ ಕೂಡ ಕೊಟ್ಟು ಕಳಿಸ್ಬಿಟ್ಟು, ಮತ್ತು ನಾನು ನನ್ನ ಫ್ರೆಂಡ್ ಶ್ರೀಮಂತ ಇದ್ದಿದ್ದರಿಂದ ಸ್ವಲ್ಪ ಅವಳಿಗೆ ಗಿಫ್ಟ್ ಪ್ಯಾಕಿಂಗ್ ಮಾಡಿಸ್ಕೊಂಡು. ತುಂಬ ಹುಷಾರಿರಲಿಲ್ಲ ಫ್ರೆಂಡ್ಸ್, ಅವತ್ತೇ ತುಂಬ ಹುಷಾರಿಲ್ಲ. ತಲೆ ಅಂತೂ ಭಾರ ಆಗಿಬಿಟ್ಟಿತ್ತು. ತುಂಬ ಹೊಟ್ಟೆ ಇಶ್ವಾಗ್ಬಿಟ್ಟು ತಲೆ ಸುತ್ತೆಲ್ಲ ಆಗಿಬಿಟ್ಟಿತ್ತು. ನನ್ನ ಮಗಳಿಗೆ ಸ್ವಲ್ಪ ಮ್ಯಾಗಿ ಮಾಡಿಕೊಡಪ್ಪ ಅಂದೆ, ಅವಳೇ ಸ್ವಲ್ಪ ಗಟ್ಟಿ ಮಾಡಿಬಿಟ್ಟಿದ್ದಾಳೆ, ನೀರು ಥರ ಮಾಡೋದಕ್ಕೆ ಬಂದಿಲ್ಲ. ಹೆಂಗೋ ಒಂದು ಟೈಮ್ಗೆ ಆಗೋದಿಲ್ಲ ಅಂತ ಅಂದರೂ ಕೂಡ ನನ್ನ ಮಗಳು ಏನಾದರೂ ಕೂಡ ಅಮ್ಮ ಎದೋಳಮ್ಮ ಮಾಡಿಕೊಡ್ತೀನಿ ಅಂತ ಹೇಳಿ ಮಾಡಿಕೊಡ್ತಾರೆ. ಹಂಗೆ ಎಲ್ಲ ತೋರಿಸ್ತಾ ಇದ್ದೀನಿ ನಿಮಗೆ ಏನೇನೆಲ್ಲ ತಂದೆ ಅಂದ್ಬಿಟ್ಟು.
ಸ್ಯಾರಿ ತಂದಿದ್ದೆ, ನನ್ನ ಮಗಳಿಗೆ ಶಾರ್ಟ್ಸ್ ತೊಗೊಂಡಿದ್ದೆ. ತೊಗೊಂಡು ಸ್ಯಾರಿ ತೊಗೊಂಡು ಬಂದಿದೆ. ನನ್ನ ಫ್ರೆಂಡ್ಗೂ ಕೂಡ ಗಿಫ್ಟ್ ಎಲ್ಲ ತೊಗೊಂಡು ಬಂದು ಒಂದು ಕಡೆ ಇಟ್ಕೊಂಡಿದ್ದೀನಿ. ಮತ್ತು ನಾನು ಮೀಶೋದಲ್ಲಿ ಒಂದು ಬಟ್ಟೆ ಬುಕ್ ಮಾಡಿದೆ. ತುಂಬ ಚೆನ್ನಾಗಿದೆ ಫ್ರೆಂಡ್ಸ್, ಕ್ವಾಲಿಟಿ ಅಂತೂ ಹೇಳೋದೇ ಬೇಡ, ಅಷ್ಟು ತುಂಬ ಚೆನ್ನಾಗಿದೆ. ಅಂದರೆ 350 ಏನೋ ಕೊಟ್ಟಿದೆ ಅನಿಸುತ್ತೆ. ಪಾರ್ಟಿ ವೇರ್ ಡ್ರೆಸ್ಗೂ ಏನು ಕಡಿಮೆ ಇಲ್ಲ, ಆ ರೀತಿ ಇದೆ. ಒಂದು ದಿವಸ ನೀಟಾಗಿ ವೇರ್ ಮಾಡಿದಾಗ ನಿಮಗೆ ಕೂಡ ಗೊತ್ತಾಗುತ್ತೆ. ಸ್ಲೀವ್ಲೆಸ್ ಇದೆ, ನಾನು ಸ್ಲೀವ್ಲೆಸ್ ಯೂಸ್ ಮಾಡೋದಿಲ್ಲ. ಅಂದರೆ ಒಬ್ಬೊಬ್ರು ಯೂಸ್ ಮಾಡ್ತಾರೆ, ನಾನು ಯೂಸ್ ಮಾಡೋದಿಲ್ಲ. ಅದಕ್ಕೆ ನೆಟ್ಟೆಡ್ದು ಬ್ಲ್ಯಾಕ್ ಕಲರ್ದು ನೆಟ್ಟೆಡ್ ನಾನೇ ಹಾಕೊಳ್ಳೋಣ ಅಂತ ಇದ್ದೀನಿ. ಪಾರ್ಟಿ ವೇರ್ ಡ್ರೆಸ್ಗೆ ಏನು ಕಡಿಮೆ ಇಲ್ಲ, ತುಂಬ ಚೆನ್ನಾಗಿದೆ. 350 ರುಪೀಸ್ಗೆ ಯಾರು ಕೊಡ್ತಾರೆ? ಕ್ವಾಲಿಟಿನೂ ಕೂಡ ಅಷ್ಟೇ ಚೆನ್ನಾಗಿದೆ. ಮೀಶೋದಲ್ಲಿ ನಾನು ಅವಾಗಿಂದನೂ ಅಷ್ಟೇ ಮೀಶೋದಲ್ಲೇ ತೊಗೊಳ್ಳೋದು. ಏನಾದ್ರು ತೊಗೊಂಡ್ರೂ ಕೂಡ ಕ್ವಾಲಿಟಿನೂ ಹಂಗೆ ಬರುತ್ತೆ ಅದರಲ್ಲಿ. ಮತ್ತು ರಿಟರ್ನ್ ಮಾಡೋ ಆಪ್ಷನ್ನು ಕೂಡ ಮೀಶೋದಲ್ಲಿ ಇರೋದ್ರಿಂದ ಅದೇ ತುಂಬ ಚೆನ್ನಾಗಿ ನನಗೆ ಇಷ್ಟ ಆಗಿಬಿಟ್ಟಿದೆ. ನಾನು ಮೀಶೋದಲ್ಲಿ ಬಟ್ಟೆ ಬುಕ್ ಮಾಡಿ ನನ್ನ ಮಗಳಿಗೆ ವೀಡಿಯೋ ಮಾಡಪ್ಪ ಅಂದಿದ್ದೆ, ತಪ್ಪಾಯಿತು ಅನಿಸುತ್ತೆ. ನೀನು ಮಾತ್ರ ಎಷ್ಟೊಂದು ಜೊತೆ ಬಟ್ಟೆ ತೊಗೊತೀಯಾ, ಏನೆಲ್ಲ ಮಾಡ್ತೀಯಾ ಮಮ್ಮಿ, ನನಗೊಂದು ಜೊತೆ ಕೊಡ್ಸಲ್ವಲ್ಲ ನೀವು ಅಂತ ಹೇಳಿದ್ರು. ಮತ್ತು ಅವತ್ತು ನೈಟೇ ನಾ ಹಸ್ಬೆಂಡ್ ಅವ್ರ ಫ್ರೆಂಡದು ಮಗಳದು ಮದುವೆ ಇದ್ದಿದ್ದರಿಂದ ನಮಗೆ ಹೋಗಲೇಬೇಕಾಗಿತ್ತು ಮದುವೆಗೆ. ನನ್ನ ಮಗಳು ಕೊಡಿಸಿ ಮಮ್ಮಿ ಅಂತಿದ್ರಿಂದ ಹೋಗ್ಬಿಟ್ಟು ಅವಳಿಗೂ ಕೂಡ ಕೊಡಿಸ್ಕೊಂಬಂದೆ. ತುಂಬ ಚೆನ್ನಾಗಿದೆ ಕ್ವಾಲಿಟಿ. ಇಲ್ಲೇ ಪಕ್ಕದಲ್ಲೇ ಹೊಸ ಅಂಗಡಿ ಓಪನ್ ಆಗಿತ್ತು, ತುಂಬ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಹಾಗಾಗಿ ಕೊಡಿಸ್ಕೊಂಡು ಬಂದೆ. ಹಂಗೆ ಊಟ ನೋಡಿದ್ರಲ್ವ, ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಇದು ನೆಕ್ಸ್ಟು ಭಾನುವಾರ ಇಲ್ಲಿಂದನೇ ನನ್ನ ಫಂಕ್ಷನ್ ಸ್ಟಾರ್ಟ್ ಆಯಿತು. ಸ್ಕೂಲ್ ಫ್ರೆಂಡು ಮತ್ತು ಕಾಲೇಜ್ ಫ್ರೆಂಡ್ ಎರಡೂ ಆಗುತ್ತೆ. ಇನ್ನೊಬ್ರದ್ದು ಮನೆ ಗೃಹ ಪ್ರವೇಶ ಇತ್ತು, ಅವಳು ಹೋಗಿದ್ದೆ. ಅವ್ರು ರೆಡಿ ಆಗ್ತಾಯಿದ್ರು, ವೀಡಿಯೋ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಆದಮೇಲೆ ನನ್ನ ಫ್ರೆಂಡು, ಕ್ಲೋಸ್ ಫ್ರೆಂಡ್ ಇವರು, ಅಂದರೆ ಕಾಲೇಜ್ ಫ್ರೆಂಡು, ಹೋಗ್ಬಿಟ್ಟು ಅವ್ರ ಶ್ರೀಮಂತಕ್ಕೆ ಹೋಗ್ಬಿಟ್ಟು ಅವ್ರಿಗೆಲ್ಲ ಗಿಫ್ಟ್ ಕೊಟ್ಬಿಟ್ಟು ನೋಡಿಕೊಂಡು ಊಟ ಎಲ್ಲೂ ಮಾಡಲಿಲ್ಲ. ನಾನು ಟೈಮ್ ಆಗಿಬಿಟ್ಟಿತ್ತು. ಮತ್ತು ನಾನು ಊರಲ್ಲಿ ನಮ್ಮ ದೊಡ್ಡಪ್ಪನ ಮಗನ ಮಿಸ್ಸಸ್ದು ಅಂದರೆ ಅದಕ್ಕೇನೆ ಆಗಬೇಕು ಅವರು ಕೂಡ. ಅವ್ರದ್ದು ಶ್ರೀಮಂತ ಇದ್ದಿದ್ದರಿಂದ ನಾನು ಅಲ್ಲೆಲ್ಲೂ ಊಟ ಮಾಡೋಕ್ಕಾಗಲಿಲ್ಲ, ಟೈಮ್ ಆಗಿಬಿಡ್ತಿತ್ತು. ಊರಿಗೆ ಆಟೋ ಮಾಡಿಕೊಂಡು ಸಿಂಗಲ್ಲಾಗಿ ನಾನು ನನ್ನ ಮಗಳು ಬಂದ್ವಿ. ನನ್ನ ಮಗ ಊರಲ್ಲೇ ಇದ್ದ, ನೋಡ್ತಾ ಇರ್ಬೋದು ಹೆಂಗಾಗ್ಬಿಟ್ಟಿದ್ದಾನೆ. ಅವನು ಊಟ ಮಾಡೋದು ಕಡಿಮೆ ಊರಲ್ಲಿ ಹೋದರೆ. ನಾವು ಕೂಡ ರೆಡಿಯಾಗಿ ಇಲ್ಲಿಗೆ ಬಂದ್ವಿ, ಅಣ್ಣವ್ರ ಮನೆ ಹತ್ರ ಬಂದ್ವಿ. ಅವರು ಕೂಡ ತುಂಬ ಚೆನ್ನಾಗೆಲ್ಲ ನೀಟಾಗಿ ರೆಡಿ ಮಾಡಿಸಿದ್ರು. ಬ್ಯಾಕ್ಗೆ ಎಲ್ಲ ಕೂಡ ಫ್ಲವರ್ ಡೆಕೋರೇಷನ್ ಎಲ್ಲ ನೀಟಾಗಿ ಚೆನ್ನಾಗಿ ಮಾಡಿಸಿದ್ರು. ನಾವು ಕೂಡ ಎಲ್ಲ ಫೋಟೋ ಹೊಡ್ಸ್ಕೊಂಡು ಆದಮೇಲೆ ಊಟಕ್ಕೆ ಹೋದ್ವಿ. ಒಬ್ಬಟ್ಟು ಮಾಡಿಸ್ಕೊಂಡು ಹಪ್ಪಳ, ಉಪ್ಪಿನಕಾಯಿ, ಒಂದೆರಡು ಥರ ಪಲಾವು ಮತ್ತು ಅನ್ನ ಸಾಂಬಾರು ಎಲ್ಲವನ್ನು ಕೂಡ ಮಾಡಿಸಿದ್ರು. ಅವರು ಕೂಡ ಊಟ ತುಂಬ ಚೆನ್ನಾಗಿತ್ತು. ಸೊಸೆ ಹೋಗ್ತಿದ್ದಾರೆ ಅಂತ ನಮ್ಮ ದೊಡ್ಡಮ್ಮ ಅಳ್ತಿದ್ದಾರೆ. ಇವತ್ತಿನ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತೀನಿ. ಟೇಕ್ ಕೇರ್, ಲವ್ ಯು ಆಲ್, ಬಾಯ್.